ಅಲ್ಲ, ನಾನು ಇದನ್ನು ಭಾಳ ಸರಿ ಸ್ಪಷ್ಟ ಮಾಡ್ತಾನೆ ಇದ್ದೇನೆ. ಪಕ್ಷದ ಜವಾಬ್ದಾರಿಯನ್ನು ನಿಭಾಯಿಸಿ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ನನಗೆ ಕೆಲವು ವೈಯಕ್ತಿಕವಾದಂಥ ಸಮಸ್ಯೆಗಳು ಅಡ್ಡಿ ಬರ್ತಾ ಇದೆ. ಈ ಕಾರಣಕ್ಕೆ ಆ ಹುದ್ದೆಯನ್ನು ಸಮರ್ಥವಾಗಿ ನಿಭಾಯಿಸಬೇಕು ಅಂತಾದರೆ ಪೂರ್ಣ ಪ್ರಮಾಣದ ಸಮಯ ಕೊಡಬೇಕು ಮತ್ತು ಓಡಾಟಗಳು ಜಾಸ್ತಿ ಇದೆ. ಇವತ್ತಿನ ನನ್ನ ವೈಯಕ್ತಿಕವಾದಂಥ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ನನಗೆ ಆ ರೀತಿ ಹೆಚ್ಚು ಸಮಯವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಕಾರಣಕ್ಕೆ ನನಗೆ ನಾನೇ ತೀರ್ಮಾನವನ್ನು ಮಾಡಿಕೊಂಡು ನನ್ನಿಂದ ಮುಕ್ತಗೊಳಿಸಬೇಕು ಅನ್ನುವಂಥ ಭಾವನೆಗಳನ್ನು ನಮ್ಮ ಪ್ರಮುಖ ಹಿರಿಯರ ಜೊತೆಗೆ ನಾನು ಹಂಚಿಕೊಂಡಿದ್ದೇನೆ. ಈ ವಿಷಯದ ಕುರಿತಂತೆ ರಾಜ್ಯಾಧ್ಯಕ್ಷರ ಜೊತೆಗೆ ಇನ್ನಷ್ಟೇ ನಾನು ಮಾತಾಡಬೇಕಾಗಿದೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯ ಆಗಲಿ, ಅಸಮಾಧಾನ ಆಗಲಿ, ಇನ್ಯಾವುದೋ ಬಣ ರಾಜಕಾರಣ ಆಗಲಿ, ಇದು ಯಾವುದೂ ಕೂಡ ಇಲ್ಲ. ಪಕ್ಷದ ಕೊಟ್ಟಂಥ ಹುದ್ದೆಯನ್ನು ನಿಭಾಯಿಸಲಿಕ್ಕೆ ಆಗ್ತಿಲ್ಲ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಆ ಕಾರಣಕ್ಕೆ ಮುಕ್ತಗೊಳಿಸಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ ವಿನ ಇದರಲ್ಲಿ ರಾಜೀನಾಮೆ ಪ್ರಶ್ನೆಯೂ ಇಲ್ಲ, ಪಕ್ಷದಿಂದ ಚಟುವಟಿಕೆಯಿಂದ ದೂರ ಆಗ್ತಾ ಇದ್ದೀನಿ ಎನ್ನುವಂಥ ಪ್ರಶ್ನೆಯೂ ಕೂಡ ಇಲ್ಲ. ಈಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ಚುನಾವಣೆ, ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾನು ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಲ್ಲ ಮತ್ತು ಆ ಹುದ್ದೆಯನ್ನು ಕಣ್ಮುಂದೆ ಇಟ್ಟುಕೊಂಡು ಯಾವುದೇ ರೀತಿಯಾದಂಥ ಚಟುವಟಿಕೆಯನ್ನು ನಾನು ಇನ್ನೂ ಮಾಡಿಲ್ಲ, ಮುಂದೆಯೂ ಮಾಡೋದಿಲ್ಲ. ಈಗಿರುವಂಥ ರಾಜ್ಯಾಧ್ಯಕ್ಷರು ಮುಂದುವರಿಬೇಕು ಅಥವಾ ಇನ್ಯಾರನ್ನೋ ನೇಮಿಸಬೇಕು, ಇದೆಲ್ಲದನ್ನು ಕೂಡ ದೇಶದ ಹೈಕಮಾಂಡ್ ನಿರ್ಧರಿಸುತ್ತೆ. ನಾವು ಅದಕ್ಕೆ ಎಲ್ಲರೂ ಕೂಡ ಬದ್ಧರಾಗಿದ್ದೇವೆ. ಈ ಬಣ ರಾಜಕೀಯ ಅಂತ ಕೇಳಿ ಬರ್ತಾ ಉಂಟು, ಅದರಲ್ಲಿ ಬೇರೆ ಬೇರೆ ಸಭೆಗಳನ್ನು ಮಾಡುವುದೆಲ್ಲ ನಮ್ದು ಯಾವುದು ಬಣವೂ ಇಲ್ಲ. ನಮ್ಮದು ತತ್ವಪರವಾದಂಥ ಸಂಘಟನೆ. ನಾವೊಂದು ತತ್ವನಿಷ್ಠನಾಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇನ್ಯಾರೋ ಬಣವನ್ನು ಮಾಡಿದ್ದಾರೆ, ಇನ್ಯಾರೋ ಸಭೆಗಳನ್ನ ನಡೆಸ್ತಿದ್ದಾರೆ ಅಂದರೆ ಅದಕ್ಕೆ ನನಗೇನು ಸಂಬಂಧ ಇಲ್ಲ. ಮತ್ತು ನಾನು ಜವಾಬ್ದಾರಿಯಿಂದ ಮುಕ್ತನಾಗಬೇಕು ಅನ್ನುವಂಥ ಭಾವನೆಗಳು ನಂದೇನಿದೆ, ಇದನ್ನು ರಾಜ್ಯಾಧ್ಯಕ್ಷ ಜೊತೆಗೆ ಇನ್ನೊಂದು 3-4 ದಿನದ ಅವಧಿಯಲ್ಲಿ ನಾನು ಮಾತಾಡ್ತೇನೆ. ಇದು ಯಾಕೆ ಇದರಿಂದ ಇನ್ನೇನೋ ಅಭಿಪ್ರಾಯ ಭೇದಗಳಾಗಿದೆ ಎನ್ನುವಂಥದ್ದು ಸತ್ಯಕ್ಕೆ ದೂರವಾಗಿರುವಂಥ ಸಂಗತಿ. ಇದು ಕೇವಲ ಊಹಾಪೋಹ, ಆ ರೀತಿ ಯಾವುದೂ ಇಲ್ಲ. ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಯಾವುದಾದ್ರೂ ಘಟನೆಗಳು, ಇನ್ಯಾವುದೋ ಚಟುವಟಿಕೆಗಳು, ಅಭಿಯಾನಗಳು ಬಂದಾಗ ಅದ್ರಲ್ಲಿ ಖಂಡಿತ ನಾನು ಜೋಡಿಸ್ಕೊಳ್ತೇನೆ. ನಾನು ಇನ್ನಷ್ಟೇ ಮಾತಾಡಬೇಕು. ಇಲ್ಲೇ ತನಕ ನಾನು ಮಾತಾಡಿಲ್ಲ. ನಾನು ಸಮಾನ ಮನಸ್ಕರಾದಂಥ ಕೆಲವು ಹಿರಿಯರ ಜೊತೆಗೆ ಮಾತಾಡಿದ್ದೆ. ಅದು ಹೇಗೆ ಹೊರಗಡೆ ಸುದ್ದಿ ಆಗಿದೆಯೋ ಗೊತ್ತಿಲ್ಲ. ನಮ್ಮ ಪಕ್ಷದ ಆಂತರಿಕ ಚಟುವಟಿಕೆಯನ್ನು ಮಾಧ್ಯಮಗಳಲ್ಲಿ ಮಾತಾಡಬಾರ್ದು, ಆದರೆ ಈಗಾಗಲೇ ಇದು ವಿವಾದದ ಸುದ್ದಿ ಆಗಿದ್ದರಿಂದ ನಾನು ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದೀನಿ. ವಿಪಕ್ಷಗಳಿಗೆ ಒಂದು ರೀತಿಯ ಆಹಾರ ಆಗಿಲ್ಲ ಅಂದರೆ ಅಲ್ಲ, ವಿಪಕ್ಷಗಳ ಹಾರಪ್ಪ ಆಗುವ ಪ್ರಶ್ನೆನೇ ಇಲ್ಲ. ಇದು ನನ್ನ ವೈಯಕ್ತಿಕವಾದ ನಿರ್ಧಾರ ಮತ್ತು ನನ್ನ ವೈಯಕ್ತಿಕ ಕಾರಣಕ್ಕೋಸ್ಕರ ಕೊಡ್ತಾ ಇರುವಂಥ ಸಂಗತಿ. ಇದರಲ್ಲಿ ಯಾವುದೇ ರೀತಿ ಅಂತ ಇದಿಲ್ಲ. ಮತ್ತು ಯಾವುದೋ ಅಸಮಾಧಾನ ಇಲ್ಲ ಅಂತ ಹೇಳಿದ್ದೀನಿ, ರಾಜೀನಾಮೆ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದೀನಲ್ಲ. ಮುಂದೆ ಬಹಳಷ್ಟು ದೊಡ್ಡ ಸ್ಥಾನಗಳು ಸಿಗ್ಬೋದು, ಅಂದರೆ ರಾಜ್ಯ ಸ್ಥಾನ ಇರ್ಬೋದು. ಯಾವ ನಿರೀಕ್ಷೆಯನ್ನು ಇಟ್ಕೊಂಡು ರಾಜಕಾರಣಕ್ಕೆ ಬಂದಿಲ್ಲ, ಎಲ್ಲವೂ ಕೂಡ ಪಾರ್ಟಿ ಕೊಟ್ಟಿದೆ. ಮುಂದೆ ಏನಾಗುತ್ತೋ ನೋಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.